ನಮಸ್ಕಾರ. ನೀವ್ ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ರಾಹುಲ್ ಗಾಂಧಿಯ ಒಂದು ಸೀಕ್ರೆಟ್ ಖಜಾನೆ ಈಗ ಹೊರಗಡೆ ಬರಲಿದೆ. ಒಡಿಶಾ ಪೊಲೀಸರು ಈಗ ಲೆಕ್ಕವನ್ನ ಕೇಳ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ ಮಂದಿ ಶಾಕ್ ಅಲ್ಲಿದ್ದಾರೆ. ಯಾವ ಖಜಾನೆ ಇದು, ಎಲ್ಲಿ ಮುಚ್ಚಿಟ್ಟಿದ್ರು ರಾಹುಲ್ ಗಾಂಧಿ, ಡೀಟೇಲ್ ಆಗಿ ಮಾತಾಡ್ತೀನಿ. ಯಾಕೋ ನೋಡ್ತಾ ಇದ್ರೆ ಕಾಂಗ್ರೆಸ್ನವರ ಟೈಮ್ ಸರಿ ಇಲ್ಲ ಅಂತ ಅನ್ಸ್ತಾ ಇದೆ. ಸಾಡೆ ಸಾತಿಗಿಂತ ಭಯಂಕರವಾದ ಸಮಸ್ಯೆ ಇದೆ ನೋಡಿ. ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಗಳು ಬರ್ತಾನೆ ಇದೆ ನೋಡಿ. ಇದೊಂದು ಹೊಸ ಸಮಸ್ಯೆ ಸೇರಿಕೊಂಡಿದೆ. ಒಡಿಸ್ಸಾದ ಪೊಲೀಸರು ಇತ್ತೀಚೆಗೆ ರಾಜೀವ್ ಗಾಂಧಿ ಫೌಂಡೇಶನ್ಗೆ ನೋಟಿಸ್ ಅನ್ನ ಕಳಿಸಿದ್ದಾರೆ. ಈ ನೋಟಿಸ್ ಮೂಲಕ 1991ರಿಂದ ಇಲ್ಲಿ ತನಕ ನಡೆದಿರುವ ಹಣಕಾಸು ವಹಿವಾಟಿನ ಡೀಟೇಲ್ ಕೊಡಬೇಕು ಅಂತ ಕೇಳಿದ್ದಾರೆ. ಈ ನೋಟಿಸ್ ಅನ್ನ ರಾಹುಲ್ ಗಾಂಧಿ ಮೇಲೆ ದಾಖಲಾದ ಕೇಸ್ ಒಂದರ ತನಿಖೆ ನಡೆಯುವ ಹಂತದಲ್ಲಿ ನೀಡಲಾಗಿದೆ. ಈ ಕೇಸ್ 2024ರ ಫೆಬ್ರವರಿಯಲ್ಲಿ ಜಾರ್ಸುಗುಡ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿತ್ತು. ರಾಹುಲ್ ಗಾಂಧಿ ಅವರು ಕೆಲವು ದೇಶ ವಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ದಾಖಲಾದ ಪ್ರಕರಣ. ಇಂತಹ ತುಂಬಾ ಆಗಿರೋದ್ರಿಂದ ಇದು ಅಷ್ಟೊಂದು ಸುದ್ದಿ ಆಗ್ಲೇ ಇಲ್ಲ ಅಷ್ಟೆ. ಇಲ್ಲಿವರೆಗೂ ರಾಜೀವ್ ಗಾಂಧಿ ಫೌಂಡೇಶನ್ ಕಡೆಯಿಂದ ನೋಟಿಸ್ಗೆ ಯಾವುದು ಉತ್ತರ ಬಂದಿಲ್ಲ. ನಿಮ್ಗೆ ಒಂದು ವಿಷಯ ಹೇಳ, ಈ RGF ಅಂದ್ರೆ ರಾಜೀವ್ ಗಾಂಧಿ ಫೌಂಡೇಶನ್ ನ ಚೇರ್ಮನ್ ಬೇರೆ ಯಾರು ಅಲ್ಲ, ರಾಜೀವ್ ಗಾಂಧಿ ಅವರ ಪತ್ನಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು. ಅದಲ್ಲದೆ ಇದರ ಟ್ರಸ್ಟಿ ಮಗ ರಾಹುಲ್ ಗಾಂಧಿಯೇ. ರಾಜೀವ್ ಗಾಂಧಿ ಅವರ ನೆನಪಿಗಾಗಿ 1991ರಲ್ಲಿ ಈ ಫೌಂಡೇಶನ್ ಸ್ಥಾಪನೆ ಮಾಡಲಾಯಿತು. ಈ ವಿಷಯವನ್ನ ಇನ್ನು ವಿಸ್ತಾರವಾಗಿ ಹಾಗೂ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀನಿ ಕೇಳಿ. 2024ರ ಫೆಬ್ರವರಿಯಲ್ಲಿ ಒಡಿಸ್ಸಾದ ಜಾರ್ಸುಗುಡ ಠಾಣೆಯಲ್ಲಿ ಒಂದು FIR ರಿಜಿಸ್ಟರ್ ಆಗಿತ್ತು. ಈ FIR ನಲ್ಲಿ ರಾಹುಲ್ ಗಾಂಧಿ ದೇಶದ ವಿರೋಧಿ ಹೇಳಿಕೆ ನೀಡಿರುವ ಆರೋಪ ಇದೆ. ಎಸ್ಪೆಷಲಿ ಚೀನಾಗೆ ಸಂಬಂಧಿಸಿದ ಒಂದು ಹೇಳಿಕೆ. ಈ FIR ಬಿಜೆಪಿ ಹಾಗೂ ಮಿತ್ರ ಸಂಘಟನೆಯ ದೂರಿನ ಮೇಲೆ ದಾಖಲಾಗಿಸಿತ್ತು. ಈ ಪ್ರಕರಣದಲ್ಲಿ ಒರಿಸ್ಸಾ ಪೊಲೀಸರ ಅನುಮಾನ ಏನಂದ್ರೆ, ಈ ರೀತಿಯ ದೇಶದ್ರೋಹಿ ಹೇಳಿಕೆ ಮತ್ತು ಈ RGF ಫೌಂಡೇಶನ್ ನಡುವೆ ಏನೋ ಸಂಬಂಧ ಇದೆ ಅನ್ನೋದು. ಅದಕ್ಕಾಗಿಯೇ RGF ಇಂದ 1991ರಿಂದ 2025ರವರೆಗಿನ ಹಣಕಾಸು ವಹಿವಾಟಿನ ದಾಖಲೆ ಕೊಡಿ ಅಂತ ಪೊಲೀಸರು ಕೇಳಿದ್ದಾರೆ. 2025 ಮತ್ತು 26ರಲ್ಲಿ ಚೀನಾ ಸರ್ಕಾರದಿಂದ ಈ ಫೌಂಡೇಶನ್ಗೆ 2.5 ಕೋಟಿ ರೂಪಾಯಿ ದೇಣಿಗೆ ಬಂದಿದೆ ಅನ್ನುವ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿದೆ ನೋಡಿ. ಇವಾಗಿನ 2.5 ಕೋಟಿ ಅಲ್ಲ, 2005ರ ಕಾಲದಲ್ಲೇ 2.5 ಕೋಟಿ ದೇಣಿಗೆಯನ್ನ ಚೀನಾ ಕೊಟ್ಟಿದೆ ಅಂತೆ. ಇದು ಈಗ ಹೌದಾ ಅಲ್ವಾ ಅನ್ನೋದ್ರ ಕನ್ಫರ್ಮೇಶನ್ಗಾಗಿ ಹಾಗೂ 2011ರಲ್ಲಿ ಜಾಕಿರ್ ನಾಯಕ್ ನಿಂದ ಫಂಡಿಂಗ್ ಆಗಿದೆಯಾ ಇಲ್ವಾ ಅನ್ನೋದರ ಕನ್ಫರ್ಮೇಶನ್ ಬಗ್ಗೆ ಪೊಲೀಸ್ ದಾಖಲೆ ಕೇಳ್ತಾ ಇದ್ದಾರೆ. UPA ಸರ್ಕಾರದ ಸಮಯದಲ್ಲಿ ಪ್ರಧಾನ ಮಂತ್ರಿ ಪರಿಹಾರ ನಿಧಿಯಿಂದ ಈ RGFಗೆ ಹಣ ವರ್ಗಾವಣೆ ಮಾಡಲಾಗಿದೆ ಅನ್ನುವ ಆರೋಪ ಕೂಡ ಇದೆ. ಇದರ ಸತ್ಯವನ್ನ ತಿಳಿದುಕೊಳ್ಳೋಕೆ ಪೊಲೀಸರು ಈಗ ಫೌಂಡೇಶನ್ ನ ಬ್ಯಾಂಕ್ ಡೀಟೇಲ್ಸ್, ಫೌಂಡೇಶನ್ ನ ಸಿಬ್ಬಂದಿಗಳ ಹೆಸರು, ವಿಳಾಸ, ಮೊಬೈಲ್ ನಂಬರ್ ಹಾಗೂ ಅವರ ಬ್ಯಾಂಕ್ ಡೀಟೇಲ್ಸ್ ಜೊತೆಗೆ FCRA ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ನ ಲೈಸೆನ್ಸ್ ಕಾಪಿಯನ್ನ ಕೂಡ ಕೇಳಿದ್ದಾರೆ. ಆಗ ಪ್ರತಿ ವರ್ಷ ವಿದೇಶದಿಂದ ಎಷ್ಟು ಹಣ ಬರ್ತಾ ಇತ್ತು, ಆ ಹಣವನ್ನ ಯಾವ ಬ್ಯಾಂಕ್ ಅಲ್ಲಿ ಇಡಲಾಗ್ತಾ ಇತ್ತು, ಎಲ್ಲದೂ ಕೂಡ ಗೊತ್ತಾಗುತ್ತೆ. ಈಗ ಈ ದಾಖಲೆಗಳನ್ನ ಕಾಂಗ್ರೆಸ್ ಒರಿಸ್ಸಾದ ಪೊಲೀಸರಿಗೆ ಕೊಡ್ಲೇಬೇಕು. ಅಂದ್ರೆ ಇದಕ್ಕೀಗ ಉತ್ತರ ಕೊಡ್ಬೇಕಿರೋದು RGF ನ ಚೇರ್ಪರ್ಸನ್ ಸೋನಿಯಾ ಗಾಂಧಿ ಹಾಗೂ ಟ್ರಸ್ಟಿ ರಾಹುಲ್ ಗಾಂಧಿ. ಇದು ಅವರ ಕರ್ತವ್ಯ ಕೂಡ ಹೌದು. 2025ರ ನವೆಂಬರ್ 4ನೇ ತಾರೀಕಿನ ಒಳಗೆ ಈ ಫೌಂಡೇಶನ್ ನ ಡೈರೆಕ್ಟರ್ ಜಾರ್ಸುಗುಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ದಾಖಲೆಯನ್ನ ನೀಡಬೇಕಾಗಿದೆ. ಇಲ್ಲಾಂದ್ರೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಸಮಯಕ್ಕೆ ಸರಿಯಾಗಿ ಉತ್ತರ ನೀಡದೇ ಇದ್ರೆ BNS ಸೆಕ್ಷನ್ 210ರ ಅಡಿಯಲ್ಲಿ ಕ್ರಮ ತಗೊಳ್ತಾರೆ. ಪೊಲೀಸರಿಗೂ ತುಂಬಾ ಅನುಮಾನ ಇದೆ. ರಾಹುಲ್ ಗಾಂಧಿಯ ಹೇಳಿಕೆಗೂ ಫಾರಿನ್ ಫಂಡಿಂಗಿಗೂ ತುಂಬಾ ಸಂಬಂಧ ಇದೆ ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.